ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿರುವಂಥದ್ದು. ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಗಾನವಿಯವರು ಫಸ್ಟ್ ಬಂದಿದ್ದು. ಅವ್ರ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಹಾಂ ಸರ್, ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು. ಕಾಲೇಜಿಂದನೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಪೇರೆಂಟ್ಸಿಂದ, ನನ್ನಿಂದನೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೇ ಥರ ರಿಸಲ್ಟ್ ಸಹ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್? ಸರ್ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು. ನಂಗೆ ಹಾಸ್ಟೆಲ್ ಲೈಫ್ ಹೊಸದು. 10th ಮುಗಿಸಿದೆ, BGS ಅಲ್ಲಿ ಓದಿದ್ದು. ನಮ್ಗೆ ಕಾಮರ್ಸ್ ಆಪ್ಷನ್ಸ್ ಇತ್ತು, ಕಾಮರ್ಸ್ ಸೈನ್ಸ್ ಆ ಥರ ಯಾವ್ದಾದ್ರು ಚೂಸ್ ಮಾಡ್ಬೋದು. ನಾನು ಆವಾಗಲೇ ಕಾಮರ್ಸ್ ಚೂಸ್ ಮಾಡಿದ್ದೆ. ಸೊ 2 years ಕಾಮರ್ಸ್ ಓದಿ, ಇದು 2 years ಪ್ಲಸ್ 4 years ಓವರಾಲ್ ಕಾಮರ್ಸ್ ಓದಿದ್ದೀನಿ. ಫಸ್ಟ್ ಹಾಸ್ಟೆಲಿಗೆ ಬಂದಾಗ ಅಯ್ಯೋ ಏನು ಹಿಂಗೆ ಓದ್ತೀನೋ, ಮೊದಲು ಹಿಂಗೆ ಚೆನ್ನಾಗಿ ಓದ್ತಾ ಇದ್ದೆ. ಬಟ್ ಹಾಸ್ಟೆಲಿಗೆ ಬಂದಮೇಲೆ ಎಲ್ಲಿ ಓದಲೇ ಇರ್ದಂಗೆ ಪೇರೆಂಟ್ಸ್ನ ನೆನೆಸ್ಕೊಂಡು ಓದೋದೇ ಇಲ್ವೇನೋ, ಹೆಂಗೆ ಚೇಂಜ್ ಆಗಿಬಿಡ್ತೀನೇನೋ, ಹೊಸ ಜಾಗ, ಹೊಸ ಜನರು, ಈ ಥರ ಅಂದ್ಕೊಂಡಿದ್ದೆ. ಆಮೇಲೆ ಹಾಸ್ಟೆಲಿಗೆ ಬಂದಮೇಲೆ ನಮ್ಮದು ಜಿಲ್ಲಾ ಆರ್ಯ ಐಡಿಗರ ಹಾಸ್ಟೆಲಲ್ಲಿ ಇದ್ದೆ ನಾನು. ಅಲ್ಲಿ ತುಂಬ ವಾರ್ಡನ್ ಸಹ ನೀನು ಚೆನ್ನಾಗಿ ಓದ್ತೀಯ, ಓದಮ್ಮ, ಒಳ್ಳೆ ರಿಸಲ್ಟ್ ಬರುತ್ತೆ, ಬಿಡಮ್ಮ ಅಂತ ಹೀಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು. ದಿನ ಓದ್ತಿದ್ಯಾ, ಏನು ರಾತ್ರಿ ಎಲ್ಲ ಓದ್ದ, ಹೀಗೆ ಕೇಳೋರು, ತಮಾಷೆ ಮಾಡೋರು. ನೆಕ್ಸ್ಟ್ ಅಲ್ಲಿಂದ ಟ್ರಾವೆಲ್ ಮಾಡಬೇಕಾಗಿತ್ತು ಹಾಸ್ಟೆಲಿಂದ ಕಾಲೇಜ್ಗೆ. ಅದಕ್ಕೆ ಟೈಮ್ ಹಿಡಿಯುತ್ತಲ್ಲ ಅಂದ್ಬಿಟ್ಟು ಕಾಲೇಜ್ ಹಾಸ್ಟೆಲ್ಗೆ ಬಂದೆ. ಫಸ್ಟ್ PU ಒಳ್ಳೆ ರಿಸಲ್ಟ್ ಬಂತು. ಕಾಲೇಜ್ ಹಾಸ್ಟೆಲ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಫಿಕ್ಸ್ಡ್ ಟೈಮ್ ಟೇಬಲ್ ಇತ್ತು ನಮಗೆ. ಈ ಟೈಮಿಂದ ಈ ಟೈಮಿಗೆ ಓದಬೇಕು, ಮಾರ್ನಿಂಗ್ 7 to 8 ಓದಬೇಕು, ಮತ್ತು ಸಂಜೆ ಹಾಸ್ಟೆಲಿಗೆ ಬಂದು ಸ್ನ್ಯಾಕ್ಸ್ ತಿಂದು ಮತ್ತೆ ಓದಬೇಕು, ಈ ಥರ. ಮತ್ತು 10ಗೆಲ್ಲ ಮಲಗ್ತಿದ್ವಿ, ಎಂಜಾಯ್ ಮಾಡ್ಕೊಂಡು ಓದಿದ್ವಿ. ತುಂಬ ಖುಷಿ ಆಯಿತು ರಿಸಲ್ಟ್ ಬಂದು. ಮುಂದೆ CA ಮಾಡಬೇಕು ಅಂತ ಇದ್ದೀನಿ. CAಗೆ ಅಲ್ಲೇ ಅಡ್ಮಿಷನ್ ಆಗಿದ್ದೀನಿ. ವಿದ್ಯಾನಿಧಿ ಮುಗಿತು, ಈಗ ವಿದ್ಯಾವಾಹಿನಿಯಲ್ಲಿ ಅಡ್ಮಿಷನ್ ಆಗಿದ್ದೀನಿ. 18th CA ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಅವಾಗ ಹೋಗ್ತೇನೆ ಸರ್. ಇಲ್ಲಿಗೆ ವಾಪಸ್ ಬರ್ತೀನಿ, ತುಮಕೂರಿಗೇನೆ. ಓಕೆ, ಯಾವ ಥರದ್ದೊಂದು ಪ್ರಿಪ್ರೇಷನ್ ಮಾಡಿ? ಒಳ್ಳೆ ಈ ಥರ ರ್ಯಾಂಕ್ಸ್ ಬರಬೇಕು ಅಂದರೆ ತುಂಬ ಕಷ್ಟಪಡಬೇಕು, ಆ ಥರ ಏನೂ ಇಲ್ಲ. ಅವತ್ತು ಏನು ಮಾಡ್ತಾರೆ ಅವತ್ತಿನ ಬಂದು 1 hour ಅಥವಾ 2 hour ಓದ್ಕೊಂಡ್ರೆ ಸಾಕು. ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಎಲ್ಲ ಒಂದು ಸಿಲೆಬಸ್ ಇಟ್ಕೊಂಡು ಅದನ್ನೇ ಓದ್ಕೊಳ್ಳೋದು, ಹಂಗೆಲ್ಲ ಮಾಡಬಾರ್ದು. ಏನಿದೆ ಅವತ್ತು ಓದಿ ಮುಗಿಸ್ಬಿಟ್ರೆ ಟೆನ್ಷನ್ ಇರಲ್ಲ. ಆರಾಮ್ಸೆ ಓಕೆ ಇವತ್ತಿನ ಮುಗಿಸಿದ್ದೀನಿ, ಇವತ್ತಿಂದು ನಾಳೆ ನೆಕ್ಸ್ಟ್ ನಾಳೆಗೆ, ಈ ಥರ. ಫೈನಲ್ ಎಕ್ಸಾಮ್ ಬಿಡು 1 hour 2 hour ಫೈನಲ್ ಎಕ್ಸಾಮ್ಗೆ ಓದ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಯಾಕಂದರೆ ವರ್ಷ ಎಲ್ಲ ಓದಿರ್ತೀವಿ, 1 ವರ್ಷದ್ದು ಹಿಂದಿನ ದಿನ ಓದೋದಲ್ಲ ಎಕ್ಸಾಮ್ಗೆ. 1 ವರ್ಷ ಫುಲ್ ಚೆನ್ನಾಗಿ ಓದಬೇಕು ಅಷ್ಟೇ ಸರ್. ಓಕೆ, ನಿಮ್ಮ ಸಪೋರ್ಟು ಮತ್ತು ನಿಮ್ಮ ತಂದೆಯವರು ಏನು ಕೆಲಸ ಮಾಡುವಂಥದ್ದು, ಏನು ಸಪೋರ್ಟ್ ಯಾವ ರೀತಿ ಇತ್ತು? ಸರ್ ನಮ್ಮದು ಹೋಟೆಲ್ ಇದೆ, ಬೀಚ್ನಹಳ್ಳಿ ಅಂತ, ಮಂಡ್ಯ ಡಿಸ್ಟಿಕ್ ಅದು. ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನಾವು ಮೂಲತಃ ಬೀಚ್ನಹಳ್ಳಿ ಅವರು. ಪೇರೆಂಟ್ಸ್ ಹೋಟೆಲ್ ಮಾಡ್ಕೊಂಡಿದ್ದಾರೆ ಇಬ್ಬರೂ. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಮೂವರ್ಗೂ. ನಾವು 3 ಮಕ್ಕಳು. ಅವ್ರು ಹೇಗೆ ಅಂದರೆ ಎಜುಕೇಷನ್ ಮೇಯ್ನು, ಒಳ್ಳೆ ಕಾಲೇಜಿಗೆ ಸೇರಬೇಕು ಅಷ್ಟೇ. ಒಳ್ಳೆ ಸ್ಕೂಲ್, ಒಳ್ಳೆ ಕಾಲೇಜ್ ಅಂತ. BGS ಅಲ್ಲಿ ಓದಿದ್ವಿ. ಈಗ ನೆಕ್ಸ್ಟ್ ಇಲ್ಲಿಗೆ ಸೇರಿಸಿದ್ರು ವಿದ್ಯಾನಿಧಿ. ಅಕ್ಕನೂ ಇಲ್ಲೇ ಓದಿದ್ದು, ಅವ್ಳದ್ದು ಒಳ್ಳೆ ಪರ್ಸೆಂಟೇಜ್ ಬಂತು, 95. ಹಂಗಾಗಿ ನಾನು ಇಲ್ಲಿ ಅಕ್ಕನೂ ತೆಗ್ದಿದ್ದಾಳೆ, ನಾನು ತೆಗಿಬೋದು ಅಂತ ಬಂದೆ. ತಮ್ಮನೂ ಇಲ್ಲೇ ಸೇರಿಸ್ಕೊಂಡಿದ್ವಿ. ಅವನು BGS ಅಲ್ಲಿ ಓದ್ತಾ ಇದ್ದಾನೆ, ಅವನು ಕಾಮರ್ಸ್ ತೊಗೊಂಡಿದ್ದಾನೆ. ಇಲ್ಲೂ ಬಂದು ಕಾಮರ್ಸ್ ತೊಗೊಂಡಿದ್ದೆ. ಅವನು ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಇನ್ನು ನೆಕ್ಸ್ಟ್ ಅವನು ಇಲ್ಲಿಗೆ ಬರ್ತಾನೆ. ಓಕೆ, ಥ್ಯಾಂಕ್ ಯು. ನಿಮಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಗಾನವಿಯರ ಮಾತಾಗಿರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.